ಪಾಕಿಸ್ತಾನವನ್ನು ಭೂಪಟದಿಂದ ಮುಕ್ತಗೊಳಿಸಬೇಕು. ಹಿಂದಕ್ಕೆ ಸರಿಯೂ ಮಾತಿಲ್ಲ. ರಾಜೀವ್ ಕಾಗೆ ವಾಗ್ದಾಳಿ. ಪಾಕಿಸ್ತಾನವನ್ನ ಭೂಪಟದಿಂದಲೇ ಮುಕ್ತಗೊಳಿಸಬೇಕು. ಪಹಲ್ಗಾಮ್ ದಾಳಿ ಹಿನ್ನೆಲೆ ಪಾಕ್ ವಿರುದ್ಧ ಕೈ ಶಾಸಕ ರಾಜೀವ್ ಕಾಗೆ ಕುಟುಕಿದ್ದಾರೆ. ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಸುಮಾರು 27 ಜನರು ಆಸು ಇದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಪಾಕಿಸ್ತಾನ ಮೇಲಿಂದ ಮೇಲೆ ಭಾರತೀಯರ ಸಹನೆಯನ್ನ ಪರೀಕ್ಷಿಸುತ್ತಿದೆ. ಆದರೆ ಈ ದುಷ್ಕೃತ್ಯಕ್ಕೆ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಸೈನಿಕರು ತಕ್ಕ ಪಾಠ ಕಲಿಸುತ್ತಾರೆ. ಈಗಾಗಲೇ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ರಾಜತಾಂತ್ರಿಕ ನಿಲುವುಗಳಿಂದಲೇ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಮನುಷ್ಯರನ್ನ ಕೊಲ್ಲುವುದು ಎಷ್ಟು ಸರಿ? ಆದ್ದರಿಂದಲೇ ನಾವೆಲ್ಲ ಭಾರತೀಯರು ಒಗ್ಗಟ್ಟಾಗಿ ಇರಬೇಕು. ಇದರಲ್ಲಿ ರಾಜಕೀಯ ಮಾಡಬಾರದು. ಅತ್ಯವಶ್ಯಕತೆ ಬಿದ್ದಲ್ಲಿ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲು ಸಿದ್ಧರಾಗಬೇಕು ಎಂದರು. ಸಿಎಂ ಮಾತು ಟಂಗ್ ಸ್ಲಿಪ್ ಎಂದ ರಾಜೀವ್ ಕಾಗೆ. ಉಗ್ರರ ದಾಳಿ ಹಿನ್ನೆಲೆ ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಎಂದು ಹೇಳಿದ್ದ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ದೇಶದಲ್ಲಿ ಸೋದೆಯಾಗಿತ್ತು. ಅವರ ಈ ಮಾತಿನಿಂದ ಸಾಕಷ್ಟು ಭಾರತೀಯರು ಅವರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ರು. ಇದನ್ನು ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ನಾನು ಹಾಗೆ ಹೇಳಿಲ್ಲ ಎಂದು ಯೂ ಟರ್ನ್ ಹೊಡೆದಿದ್ದಾರೆ. ಇದೇ ವಿಚಾರವಾಗಿ ಕೈ ಶಾಸಕ ರಾಜೀವ್ ಕಾಗೆ ಮಾತನಾಡಿದ್ದು ಅದು ಸಿಎಂ ಟಂಗ್ ಸ್ಲಿಪ್ನಿಂದ ಆದ ಮಾತು. ಅದನ್ನ ಯಾರು ತಿರುಚುವ ಅವಶ್ಯಕತೆ ಇಲ್ಲ. ನಾವೆಲ್ಲ ಭಾರತೀಯರು. ಉಗ್ರರ ಅಟ್ಟಹಾಸದಲ್ಲಿ ಮಡಿದ 27 ಜನ ಭಾರತೀಯರು ನಮ್ಮವರೇ. ನಮ್ಮ ಕುಟುಂಬ ಸದಸ್ಯರಿಗೆ ಈ ರೀತಿ ಗೆದ್ರೆ ಯಾರು ಸಹಿಸುತ್ತಿರಲಿಲ್ಲ. ಸಿಎಂ ಕೂಡ ಭಾರತೀಯರೇ. ಅವರ ಬಾಯಿ ತಪ್ಪಿ ಅಂದ ಮಾತಿನಿಂದ ಎಲ್ಲ ಅವಾಂತರಗಳಾಗಿವೆ. ಅದನ್ನ ಚರಿಸುವ ಅವಶ್ಯಕತೆ ಇಲ್ಲ ಎಂದರು. ಯುದ್ಧ ನಡೆದರೆ ಭಾರತಕ್ಕೆ ಆರ್ಥಿಕ ಹಿನ್ನಡೆ ವಿಚಾರ. ಬೆಳಗಾಂ ದಲಿಬಾಲ್ ಕೇಂದ್ರದ ಸರ್ಕಾರ ಹಲವು ರಾಜತಾಂತ್ರಿಕ ನಿಲುವುಗಳನ್ನು ತೆಗೆದುಕೊಂಡು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತಿದೆ. ಅದರಲ್ಲೂ ಈಗಾಗಲೇ ಸೇನಾ ತುಕಡಿಗಳು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವ ಎಲ್ಲ ತಯಾರಿಗಳಲ್ಲಿ ತೊಡಗಿದೆ. ಈ ಹಿನ್ನೆಲೆಯಲ್ಲಿ ತೆರೆಮರೆಯಲ್ಲಿ ಹಲವು ಚರ್ಚೆಗಳು ನಡೆಯುತ್ತಿವೆ. ಒಂದು ವೇಳೆ ಭಾರತ ಪಾಕಿಸ್ತಾನ ಯುದ್ಧ ನಡೆದರೆ ಭಾರತಕ್ಕೆ ಎಷ್ಟು ಹಾನಿಯಾಗಬಹುದು ಹಾಗೂ ಏನೆಲ್ಲ ಪರಿಣಾಮ ಬೀಳಬಹುದು ಎಂಬ ಚರ್ಚೆಗೆ ಶಾಸಕ ರಾಜೀವ್ ಕಾಗೆ ಪ್ರತಿಕ್ರಿಯೆ ನೀಡಿದ್ದು, ನಮ್ಮ ದೇಶ ಆರ್ಥಿಕವಾಗಿ ಹಿನ್ನಡೆಯಾಗುತ್ತಿದೆ ಎಂದು ಸುಮ್ಮನಿರುವಷ್ಟು ನಾವು ಹೇಳಿಕೊಳ್ಳಲ್ಲ. ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ನಮ್ಮ ದೇಶದ 27 ಜನ ಬಲಿಯಾಗಿದ್ದಾರೆ. ಅವರ ಪ್ರಾಣಕ್ಕೆ ಪಾಕಿಸ್ತಾನ ತಕ್ಕ ಬೆಲೆ ತೆರಲೇಬೇಕು ಎಂದಿದ್ದಾರೆ. ಈ ಉಗ್ರರ ಕಾಶ್ಮೀರದಲ್ಲಿ ನಡೆದಂಥ ದಾಳಿಯನ್ನು ನಾನು ಅದು ವೈಯಕ್ತಿಕವಾಗಿ ನನ್ನ ಅನಿಸಿಕೆಯ ನಾನು ಖಂಡಿಸ್ತೀನಿ. ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನು ಎಲ್ಲರನ್ನೂ ಶೂಟ್ ಮಾಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಮನಸ್ಥಿತಿ. ಮುಂದೆ ಪಾಕಿಸ್ತಾನದವರಿಗೆ ದೇಶಕ್ಕೆ ಒಂದು ಸೂಚನೆಯನ್ನು ಕೊಡಬೇಕು ನಾವು ನಮ್ಮ ಸರ್ಕಾರ ವತಿಯಿಂದ. ಇದೇ ಥರ ನಿಮ್ಮ ದಾಳಿಗಳನ್ನು ಮುಂದುವರೆದಿದ್ದಾದರೆ ನಾವು ಯುದ್ಧಕ್ಕೂ ಸಿದ್ಧರಿದ್ದೀವಿ. ಯುದ್ಧ ಮಾಡಿ ಅವರೆಲ್ಲ ಶರಣಾಗತ ಮಾಡಿ ಆ ಪಾಕಿಸ್ತಾನ ದೇಶನೇ ಇರಲಿಲ್ಲ ಅನ್ನೋದಂತೂ ನಮ್ಮ ಸೈನಿಕರು ನಮ್ಮ ಭಾರತ ದೇಶರು ಮಾಡುವಂಥ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂಥ ವಿಚಾರ. ಇದು ಯಾರೇ ಇರಲಿ ದುಷ್ಕರ್ಮಿಗಳು ಈ ಕೃತ್ಯಗಳನ್ನು ಭಾಳ ಹೀನಾಯವಾದ ನಾನುವಾಗಿ ಖಂಡಿಸ್ತೀನಿ. ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಭಾರತ ದೇಶ ಇರಲಿ ಇಡೀ ಜಗತ್ತಿನಲ್ಲಿ ಎಲ್ಲರೂ ಬದುಕುವ ಹಕ್ಕಿದೆ. ಎಲ್ಲರೂ ಬದುಕಿ ತಮ್ಮ ಜೀವನವನ್ನು ಸಾಧನೆ ಮಾಡುವಂಥ ಹಕ್ಕು ಎಲ್ಲ ಮನುಷ್ಯರಿಗಿದೆ. ನಾವೆಲ್ಲ ಒಬ್ಬ ಮನುಷ್ಯನನ್ನು ಕೊಲ್ಲೋದು ಇದು ಯಾವ ಪದ್ಧತಿ ಅಂತೇಳಿ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಸರ್ಕಾರದ ಈ ಪಂಚ ಗ್ಯಾರಂಟಿಗಳನ್ನು ಹೊರತುಪಡಿಸಿ ಮತ್ತು ಕೆಲವು ಯೋಜನೆಗಳನ್ನು ನಾವು ಇಲ್ಲಿ ಲೋಕಾರ್ಪಣೆ ಮಾಡುವಂಥ ಕಾರ್ಯವನ್ನು ನಮ್ಮ ಸರ್ಕಾರದಲ್ಲಿ ಮಾಡ್ತಾ ಇದ್ದೀವಿ. ಅದನ್ನು ಕ್ಲಿಯರೆನ್ಸ್ ಮಾಡಿರಲ್ಲ ಅವ್ರದ್ದೇ. ನಾನು ಆ ಥರ ಮಾತಾಡಿಲ್ಲ. ಅನಿವಾರ್ಯತೆ ಇಲ್ಲ, ಅನಿವಾರ್ಯತೆ ಬಂದರೆ ಮಾಡಲೇಬೇಕು ಅನ್ನೋಂಥ ಮಾತನ್ನು ಅವ್ರು ಬೆಳಗಾವಿಯಲ್ಲಿಯೂ ಮೊನ್ನೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅದು ಒಮ್ಮೆ ಟಂಗ್ ಸ್ಲಿಪ್ ಆಗಿ ಏನೋ ಒಂದು ಆಗಿರ್ತಾವೆ. ಅದಕ್ಕೆ ಭಾಳ ದೊಡ್ಡ ವಿಷಯವನ್ನು ಕೊಟ್ಟು ಅದಕ್ಕೆ ಡೈವರ್ಷನ್ ಮಾಡೋದು ಬೇಡ. ಯಾರೂ ನಮ್ಮ ಭಾರತ ದೇಶದ ಯಾವ ಜಾತಿ ಮತ ಶ್ರೀಮಂತ ಬಡತನ ಅನ್ನೋದು ಪ್ರಶ್ನೆ ಬರಲ್ಲ. ಇಲ್ಲಿ ಯಾರೇ ನಮ್ಮ ಭಾರತದ ನಾಗರಿಕ ಪ್ರತಿಯೊಬ್ಬರು ಅದನ್ನು ಖಂಡಿಸ್ತಾರೆ. ಯಾರು ಒಳ್ಳೇದಾಯ್ತು ಚಲೋ ಆಯ್ತು ಅಂತಾರೆ. ಯಾರೇ ನಮ್ಮ ಮುಖ್ಯಮಂತ್ರಿ ಭಾಳ ಚಲೋ ಆಯ್ತು ಅವ್ರು ಮಾಡಿದಾರ ಅಂತಾರೋ ಇಲ್ಲ. ಈ ನಮ್ಮ ಮನೆ ಅಂತಂದ್ರೆ ನನ್ನ ಮಗ ಇದ್ದಿದ್ರೆ ನನ್ನ ಮಗಳಿದ್ದಿದ್ರೆ ನಾವು ಅದನ್ನು ಖಂಡಿಸಿದ್ದೀವಿ. ನಮ್ಮ ಕುಟುಂಬದ ಸದಸ್ಯರವರು ನಾವೆಲ್ಲ ಭಾರತ ದೇಶದ ಜನ. ಅಂದ್ರೆ ನೀವು ನಮ್ಮ ಅಂತಂಬ್ರ ನೀವು ಪ್ರೆಸ್ದವ್ರು ಅಂದ್ರೆ ಏನು ಬೇರೆ ಏನು ಲಂಡನ್ನಿಂದ ಬಂದಿರಿ. ನೀವು ಭಾರತ ದೇಶದ ನಮ್ಮ ಅಂತಂಬ್ರ ನಿಮಗೂ ಏನ್ರ ಆದ್ರೆ ಅದನ್ನು ನಾವು ಖಂಡನೆ ಮಾಡುವ ಹೋರಾಟ ಮಾಡಬೇಕು. ನೀವು ಬದುಕಬೇಕು, ನಾವು ಬದುಕಬೇಕು. ಈ ಭಾರತ ದೇಶದ ಪ್ರತಿಯೊಬ್ಬರು ಪ್ರಜಾ ಬದುಕಬೇಕು ಅನ್ನೋಂತೆ ಈ ರಾಜಕಾರಣಿಗಳ ವ್ಯವಸ್ಥೆಗಳು. ಇದನ್ನ ಯುದ್ಧದಿಂದ ನಾವು ಭಾಳ ಲಾಸ್ ಆತೀವಿ, ನಮಗೆ ಹಾನಿ ಆತೈತಿ ತಿಳಿದ ಮತ್ತೆ ಇನ್ನೊಂದು 10,000 ಮಂದಿನ ಕೊಂದ್ರೆ ನಾವು ಸುಮ್ಮಿರ್ಲಿಕ್ಕೆ ಆದೈತಿ. ಅದನ್ನೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ಆರ್ಥಿಕ ಪರಿಸ್ಥಿತಿ ಏನಾಗ್ತಿದೆ ಮುಂದಿನ ದಿನಮಾನಗಳಲ್ಲಿ ನೋಡೋಣ.
ಏನಕ್ಕೆ ನಾವು ಅವ್ರಿಗೆ ಯುದ್ಧ ಪ್ರಸಂಗ ಬಿತ್ತಂದ್ರೆ ಮಾಡಿ ತೋರಿಸ್ತೀವಿ. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369